ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಪೌಲು ಇಲ್ಲಿ ಏನಂತ ಹೇಳ್ತಿದ್ದಾನೆ ಅಂದ್ರೆ, ಯಾವ ಸ್ಥಿತಿಯಲ್ಲಾದರೂ ಎಂಥ ಸ್ಥಿತಿಯಲ್ಲಾದರೂ ಸಂತುಷ್ಟನಾಗಿ ಇರುವುದನ್ನು ನಾನು ಕಲ್ತ್ಕೊಂಡಿನಿ ಅಂತ ಹೇಳಿ ಪೌಲ್ ಹೇಳ್ತಾರೆ. ಉನ್ನತ ಸ್ಥಿತಿಯಲ್ಲಾದರೂ ದೀನ ಸ್ಥಿತಿಯಲ್ಲಾದರೂ ಯಾವ ಸ್ಥಿತಿಯಲ್ಲಾದರೂ ಕೂಡ ನಾನು ಸಂತೋಷವಾಗಿ ಜೀವಿಸುವುದನ್ನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಏನು? ಅದಕ್ಕೇನು ಹುಟ್ಟಿದಾಗಿದ್ದ ಬಂದಿಲ್ಲ. ಅದು ಏನಂತ ಹೇಳ್ತಾನೆ ಇಲ್ಲಿ ಪೌಲು, ನಾನು ಅದನ್ನ ಕಲ್ತ್ಕೊಂತಿದ್ದೀನಿ. ದೀನ ಸ್ಥಿತಿನಲ್ಲಿದ್ರೆ ಆ ಸ್ಥಿತಿನಲ್ಲಿ ನಾನು ಹೆಂಗ್ ಸಂತೋಷವಾಗಿರೋದು ಕೂಡ ಕಲ್ತ್ಕೊಂಡವನಂತ. ಉನ್ನತ ಸ್ಥಿತಿನಲ್ಲಿದ್ದು ಕೂಡ ಆ ಸ್ಥಿತಿನಲ್ಲಿ ಕೂಡ ಹೆಂಗ್ ಸಂತೋಷವಾಗಿರೋದು ಕೂಡ ಕಲ್ತ್ಕೊಂಡಿದ್ದಾನಂತ. ಅಂದ್ರೆ ನಾವು ಕಲ್ತ್ಕೋಬೇಕು ಅದನ್ನ. ಅದು ನಮಗೆ ಬರೋದಲ್ಲ. ಒಬ್ಬರಿಗೆ ರಿಚ್ ಆಗಿ ಹುಟ್ಟಿರ್ತಾರ, ಒಂದು ಒಳ್ಳೆ ಸ್ಥಿತಿನಲ್ಲಿ ಇರುವಂತ ಆ ಕುಟುಂಬಗಳಲ್ಲಿ ಹುಟ್ಟಿರ್ತಾರ. ಆದ್ರೆ ಅದೇ ಬೆಳವಣಿಗೆಯಲ್ಲೇ ಬೆಳ್ಕೊಂಡ್ ಬಂದಿರ್ತಾರ. ಏನಾದ್ರೂ ಅವ್ರಿಗೆ ಸ್ವಲ್ಪ ಆ ಒಂದು ದೀನ ಸ್ಥಿತಿ, ಕಷ್ಟ ಪರಿಸ್ಥಿತಿ ಬಂದ್ರೆ ಆ ದೀನ ಸ್ಥಿತಿನಲ್ಲಿ ಅವ್ರ ಜೀವಿಸಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಅವ್ರು ಕಲ್ತ್ಕೊಂಡಿಲ್ಲ. ಅದನ್ನ ಕಲ್ತ್ಕೊಂಡಿಲ್ದಾಗ ಏನಾಗುತ್ತೆ ಅಂದ್ರೆ ಆ ಸ್ಥಿತಿನಲ್ಲಿ ಅವ್ನು ಜೀವಿಸಕ್ ಆಗೋದಿಲ್ಲ, ಅವನು ಬದುಕೋಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆ ದೀನ ಸ್ಥಿತಿ ಬಂದಾಗ ಕೆಲವೊಬ್ರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರ. ಯಾಕಂದ್ರೆ ಅದರಲ್ಲಿ ಬದುಕೋ ಆ ಹೆಂಗ್ ಜೀವಿಸ್ಬೇಕು ಅದರಲ್ಲಿ ಅನ್ನೋ ಒಂದು ಕಲ್ತಿರಲ್ಲ ಅವರು. ಅರೇ, ನಾನು ಉನ್ನತ ಸ್ಥಿತಿನಲ್ಲಿ ಇದ್ದಲ್ಲ, ಈ ದೀನ ಸ್ಥಿತಿಗೆ ನಾವು ಬಂದ್ವಲ್ಲ, ಯಾಕೆ ನಮಗೆ ಈ ಸ್ಥಿತಿ ಬಂತು, ಈ ಸ್ಥಿತಿನಲ್ಲಿ ನಮಗೆ ಜೀವಿಸಕ್ ಆಗೋದಿಲ್ಲ, ಏನಾದ್ರೂ ಮಾಡ್ಕೊಂಡು ಕುಟುಂಬ ಎಲ್ಲ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತೇಳಿ ಸತ್ತೋಗಿರೋ ಕುಟುಂಬಗಳು ಎಷ್ಟೋ ಇದಾವ. ಕಲ್ತ್ಕೋಬೇಕು. ನಾವು ಸಂತೋಷವಾಗಿ ಜೀವಿಸುವುದು ಕಲಿಬೇಕು. ಅದನ್ನೇ ಪೌಲ್ ಹೇಳುತ್ತಾನೆ, ನಾನು ಕಲ್ತ್ಕೊಂಡಿನಿ, ನೀವು ಕಲ್ತ್ಕೋರಿ. ಒಂದೊಂದು ಟೈಮಲ್ಲಿ ದೇವ್ರು ಕೂಡ ನಮ್ಮ ವಿಶ್ವಾಸನ ಪರೀಕ್ಷಿಸ್ತಾನೆ, ಕೆಲವೊಂದು ಟೈಮಲ್ಲಿ ಕೊಟ್ಟು ಪರೀಕ್ಷಿಸ್ತಾನ. ಒಂದು ಉನ್ನತ ಸ್ಥಿತಿಗೆ ಬಂದಾಗ ಅಲ್ಲಿ ಗರ್ವ ತೋರಿಸೋದು, ಅತಿಶಯ ತೋರಿಸೋದು, ಯಾವ ಸ್ಥಿತಿಲಿಂದ ಬಂದಿರ್ತೀರಿ, ಯಾವ ಸ್ಥಿತಿಲಿಂದ ದೇವ್ರು ನಮ್ಮನ್ನು ಆಶೀರ್ವಾದಿಸಿ ಕರ್ಕೊಂಡ್ ಬಂದಿರ್ತಾನೆ, ಆ ಸ್ಥಿತಿನ ಮರ್ತು ಗರ್ವ ಪಡ್ತಿರ್ತಾರ, ಗರ್ವನ ಪ್ರದರ್ಶಿಸ್ತಿರ್ತಾರ, ಅತಿಶಯ ತೋರಿಸ್ತಿರ್ತಾರ, ಅಹಂ ತೋರಿಸ್ತಿರ್ತಾರ. ಆ ರೀತಿ ಮಾಡುವಂತವ್ರಾಗಿರ್ಬಾರ್ದು. ವಿಶ್ವಾಸನ ದೇವ್ರು ಪರೀಕ್ಷಿಸ್ತಾನ, ಯಾವ ರೀತಿ ಇದೆ ಪರೀಕ್ಷಿಸ್ತಾನ. ಅದೇ ರೀತಿಯಲ್ಲಿ ಕೊಟ್ಟಿರೋದನ್ನ ಕೆಲವೊಂದು ಟೈಮಲ್ಲಿ ತಗೊಂತಾನ, ಯಾಕಂದ್ರೆ ಪರೀಕ್ಷಿಸಕ. ನೀನು ಆವಾಗ ಹೆಂಗ್ ವಿಶ್ವಾಸ ಇಡ್ತಿ ದೇವ್ರ ಮೇಲೆ, ನೀನು ವಿಶ್ವಾಸನ ಪರೀಕ್ಷಿಸ್ತಾನ ದೇವ್ರು. ಅಲ್ಲಿ ಗೆಲ್ಲಬೇಕು ನೀನು, ಆ ವಿಶ್ವಾಸದಲ್ಲಿ ಗೆಲ್ಲಬೇಕು ನೀನು. ನನ್ನ ದೇವ್ರು ನನಗಿದಾನ, ನನ್ನ ದೇವ್ರ ಅನ್ಯಾಯನಲ್ಲ, ನನ್ನ ದೇವ್ರು ಕೈ ಬಿಡುವ ದೇವರಲ್ಲ. ಯಾವ ಸ್ಥಿತಿನಲ್ಲಾದ್ರೂ ಕೂಡ ಪೌಲ್ ಹೇಳಿದನಲ್ಲ, ನಾನು ಸಂತೋಷವಾಗಿರೋದು ನಾನು ಕಲ್ತ್ಕೊಂಡಿನ ಅಂತ ಹೇಳ್ತಾನಲ್ಲ, ನಾನು ಆ ರೀತಿ ಕಲ್ತ್ಕೊಂಡು ನಾನು ಜೀವಿಸ್ತೀನಿ. ನನ್ನ ದೇವ್ರು ನಂಬಿಗಸ್ತನು, ಮತ್ತೆ ನನ್ನ ಉನ್ನತ ಸ್ಥಿತಿಗೆ ತರ್ತಾನ. ನನ್ನ ಕೈ ಬಿಡೋ ದೇವರಲ್ಲ, ನನ್ನ ಮಕ್ಕಳು ನಾನು ತೆಳೆಯಾಗಿಡ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡದ. ಮಾಡಿರೋ ವಾಗ್ದಾನ ನೆರವೇರಿಸುವಂತ ಶಕ್ತಿವಂತನಾದ ದೇವ್ರ ನಾವು ಆರಾಧಿಸ್ತೇವೆ. ಆತ ನಂಬಿಗಸ್ತನು. ಎಲ್ಲಾ ಸ್ಥಿತಿನಲ್ಲಿ ಸಂತೋಷವಾಗಿರೋದು ನಾವು ಕಲಿಬೇಕು. ಯೋಬು ಕೂಡ ಯಾವ ಪರಿಸ್ಥಿತಿ ಇರ್ತದೆ, ಯೋಬುಗೆ ಎಲ್ಲ ಸಮೃದ್ಧಿ ಕೊಟ್ಟಿರ್ತಾನ ದೇವರು, ಎಲ್ಲವನ್ನು ಆಶೀರ್ವದಿಸ್ತಾನ. ಆ ಒಂದು ದೇಶನಲ್ಲೇ, ಸುತ್ತಮುತ್ತ ದೇಶನಲ್ಲೇ ಯೋಬು ಧನವಂತನಾಗಿರ್ತಾನ. ಅಂತ ಯೋಬು ಎಂಥ ಪರಿಸ್ಥಿತಿ ಬರ್ತಾನ, ದೇವ್ರು ಪರೀಕ್ಷಿಸ್ತಾನ, ಎಲ್ಲ ಕಳ್ಕೊಂತಾನ ಯೋಬು. ಆದ್ರೆ ಯೋಬು ತನ್ನ ವಿಶ್ವಾಸನ ಬಿಡೋದಿಲ್ಲ. ಅಲ್ಲಿ ಕೂಡ ತನ್ನ ದೇವ್ರನ್ನ ಸ್ತುತಿಸ್ಕೊಂತ, ನನ್ನ ದೇವ್ರು ನಂಬಿಗಸ್ತನು, ನನ್ನ ದೇವ್ರು ಕೊಟ್ಟಾನ, ನನ್ನ ದೇವ್ರು ತಗೊಂಡಾನ, ಮತ್ತೆ ದೇವ್ರು ನನ್ನ ಆಶೀರ್ವದಿಸ್ತಾನ, ನನ್ನ ಕೈ ಬಿಡುವ ದೇವರಲ್ಲ, ಆತ ನಂಬಿಗಸ್ತನು. ಆ ರೀತಿಯಾಗಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಜೀವಿಸ್ತಾನ. ದೇವರು ಯೋಬನು ವಿಶ್ವಾಸ ನೋಡಿ ದೇವ್ರಿಗೆ ಮೊದಲು ಏನ್ ಕೊಟ್ಟಿರ್ತಾನೋ ಅದಕ್ಕಿಂತ 2ರಷ್ಟು ದೇವರು ಯೋಬನ ಆಶೀರ್ವದಿಸ್ತಾನ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ಯೋಬು ಕೂಡ ಆ ಸ್ಥಿತಿನಲ್ಲಿ ಕೂಡ ದೇವ್ರನ್ನ ಆರಾಧಿಸೋದು ಕಲಿತಾನೆ. ಆ ಸ್ಥಿತಿನಲ್ಲಿ ಕೂಡ ದೇವ್ರನ್ನ ಸ್ತುತಿಸ್ತಾನ, ಆನಂದಿಸ್ತಾನ. ಅದು ಕಲಿಬೇಕು. ಕಷ್ಟ ಬಂದತೆ, ಅಯ್ಯೋ ನನಗೆ ಕಷ್ಟ ಎದಕ್ಕೆ ಬಂದತೆ, ಅಯ್ಯೋ ನನಗೆ ಈ ಪರಿಸ್ಥಿತಿ ಅದಕ್ಕೆ ಬಂದ್ಬಿಟ್ಟತೆ, ಇನ್ನು ಅದನ್ನಲ್ಲೇ ಬಾಧೆ ಬಿತ್ತಂತ, ಅದನ್ನಲ್ಲೇ ಕುರುಂಕಂತ, ಅದನ್ನಲ್ಲೇ ಕಣ್ಣೀರು ಮಧ್ಯದಲ್ಲಿ ಇನ್ನು ಜೀವಿತ ಏನೋ ಆಗ್ಬಿಟ್ಟತೆ ಏನೋ ಅಂತೇಳಿ ಆ ರೀತಿ ಜೀವಿಸುವಂತವ್ರಾಗಿರ್ಬಾರ್ದು. ನಮಗೆ ನಂಬಿಗಸ್ತನಾದ ದೇವ್ರು ನಮ್ಮ ಕಡೆ ಇದಾನ. ಆತ ಅನ್ಯಾಯನಸ್ತನಲ್ಲ, ಅದ್ ಕೈ ಬಿಡೋದಿಲ್ಲ. ಸ್ವಲ್ಪ ಕಾಲ ನಿನಗೆ ಶ್ರಮ ಬರ್ತಾವ ಅಂತ ಹೇಳೋಣ, ಆಮೇಲೆ ಅದ್ರಾಗಿದ್ದ ನಾನು ನಿಮ್ಮನ್ನು ತಪ್ಪಿಸ್ತೀನಿ, ದೇವ್ರು ಆಶೀರ್ವದಿಸ್ತಾನ.
ಅನೇಕರಿಗೆ ನೀನ್ ಎಲ್ಲಿ ಅವಮಾನ ಹೊಂದಿರ್ತೀಯೋ ಅಲ್ಲೇ ನಿನ್ನ ತಲೆಯಾಗಿ ನಿಂದಿರಿಸ್ತಾನ ದೇವರು. ನಂಬಿಗಸ್ತಾನ ದೇವರು. ಎಲ್ಲಾ ಸ್ಥಿತಿಯಲ್ಲಿ ಸಂತೋಷವಾಗಿರೋದು ನಾವು ಕಲ್ತ್ಕೋಬೇಕಂತ ಹೇಳಿ ವಾಕ್ಯ ಹೇಳತ್ತೀವಿ. ಕಲಿಬೇಕು, ಕಲಿಸ್ಬೇಕು, ಮಕ್ಕಳು ಕೂಡ ಕಲಿಸ್ಬೇಕು. ಆಯ್ತಂತೇಳಿ ಅವ್ರಿಗೆ ಚೆನ್ನಾಗಿ ಕೊಟ್ಟು ಬೆಳೆಸಿರ ಅನ್ಕೋ, ಏನಾದ್ರೂ ಕಷ್ಟ ಪರಿಸ್ಥಿತಿ ಬಂದ್ರೆ ಆ ಮಕ್ಕಳು ಜೀವಿಸೋಕೆ ಆಗೋದಿಲ್ಲ. ಎಲ್ಲದನ್ನು ಕಲಿಸ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು, ನಾವು ಕಲಿಬೇಕು. ಎಲ್ಲದರಲ್ಲಿ ಸಂತೋಷವಾಗಿ ಆನಂದವಾಗಿ ಇರೋದು ನಾವು ಕಲಿಬೇಕು. ಕಲಿತು ಆ ರೀತಿ ನಾವು ಜೀವಿಸ್ಬೇಕು. ಅದು ದೇವರಿಗೆ ಇಷ್ಟಕರವಾದದ್ದು. ಅದು ನಾವು ಕ್ರೈಸ್ತವರಾಗಿ ಅನ್ಯರಿಗೆ ನಾವು ಮಾದರಿ ತೋರಿಸ್ಬೇಕು. ಅವ್ರು ಏನ್ ಅನ್ಕೊಂತಾರೆ ಹೇಳು, ಅರೆ ಇಷ್ಟು ಕಷ್ಟ ಪರಿಸ್ಥಿತಿನಲ್ಲೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳದವ, ನೀನು ಹೆಂಗ್ ಸಂತೋಷಿಸ್ತಿದೀಯ ಅಂತ ಅವ್ರು ನಮ್ಗೆ ಕೇಳ್ತಾರ. ಅವಾಗ ನೀನು ಹೇಳ್ಬೇಕು, ನಾನು ನನ್ನ ದೇವರಲ್ಲಿ ಸಂತೋಷಿಸ್ತೇನೆ, ನನ್ನ ಕ್ರಿಸ್ತಿನಲ್ಲಿ ಸಂತೋಷಿಸ್ತೇನೆ. ನೀನು ಬಾ, ಕ್ರಿಸ್ತಿನಲ್ಲಿ ಬಾ, ನೋಡು ನೀನು ಕೂಡ ಆ ಸಂತೋಷ, ನೀನು ಕೂಡ ಅನುಭವಿಸ್ತಿ ಸಂತೋಷ. ಏನಿಲ್ಲ ಅಂದ್ರೆ ಕೂಡ ಕ್ರಿಸ್ತ ನಮಗಿದ್ರೆ ಸಾಕು, ಆ ಸಂತೋಷನೇ ಬೇರೆ. ಅದು ಕೂಡ ಒಂದು ಸ್ವಾರ್ಥ ಆಗ್ತದೆ. ಅದೇ ನೀನು ಬಾದ ಬಿದ್ಕೊಂಡು ಕುತ್ಕೊಂಡೆ ಅನ್ಕೋ, ಅವ್ರು ಅನ್ಕೊಂತಾರ ನಿಮ್ಕಿನ ನಾವೇ ಬೆಟ್ರು. ಆ ರೀತಿ ಇರಬಾರ್ದು. ನಾವು ಎಲ್ಲಾ ಸ್ಥಿತಿಯಲ್ಲಿ ನಾವು ಸಂತೋಷವಾಗಿರೋದು ಕಲಿಬೇಕು. ಕ್ರೈಸ್ತವ್ರನಲ್ಲಿ ಇರ್ಬೇಕಾಗಿರೋದು ಮೇನು ಪ್ರಾಮುಖ್ಯವಾದದ್ದು ಅದು. ಎಲ್ಲ ಸ್ಥಿತಿಯಲ್ಲಿ ನಾವು ಆನಂದಿಸ್ಬೇಕು. ಕ್ರಿಸ್ತ ನಾವು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಾವು ಆತನ ಹಚ್ಕೊಂಡು ನಾವು ನಡೆಯುವಂಥವ್ರಾಗಿದ್ದೀವಿ ಅಂದ್ರೆ ಎಲ್ಲ ಸ್ಥಿತಿಯಲ್ಲಿ ನಾವು ಸಂತೋಷವಾಗಿರ್ತೀವಿ, ನಾವು ಆನಂದವಾಗಿರ್ತೀವಿ. ದೇವ್ರ ಮೇಲೆ ವಿಶ್ವಾಸ ಇದೆ, ನಾವು ನಡಿತೀವಿ. ಯಾಕಂದ್ರೆ ದೇವ್ರ ನಂಬಿಗಸ್ತು. ನಮ್ಮ ದೇವರು ನನ್ನ ಬಿಡೋದಿಲ್ಲ, ನನ್ನ ಕುಟುಂಬನೂ ಕೂಡ ದೇವರು ಕೈ ಬಿಡೋದಿಲ್ಲ. ನಮ್ಮ ಕೈ ಹಿಡಿದು ನಡೆಸ್ತಾನ ದೇವರು. ವಿಶ್ವಾಸನೇ ನಿನ್ನ ಸ್ವಸ್ಥಪಡಿಸ್ತದೆ ಅಂತ ಹೇಳ್ತಾನ. ಮಾರ್ತಾ, ನೀನು ಏನು ವಿಶ್ವಾಸ ಹಿಡಿತೀಯೋ ಆ ವಿಶ್ವಾಸ ಇಡು, ಅದರಿಂದ ನೀನು ದೇವರ ಮಹಿಮೆಯನ್ನು ನೀನು ಕಾಣುತ್ತೀಯ ಅಂತ ಹೇಳ್ತಾನೆ. ದೇವರ ಮಹಿಮೆಯನ್ನು ಕಾಣಬೇಕಂದ್ರೆ ಎಲ್ಲ ಸ್ಥಿತಿಯಲ್ಲೂ ಕೂಡ ನಾವು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಸಂತೋಷವಾಗಿ ಜೀವಿಸುವಂಥವ್ರಾಗಿ ಇರಬೇಕು. ಅದು ಕಲಿಬೇಕು ಅಂತೇಳಿ ವಾಕ್ಯ ಹೇಳುತ್ತೆ. ಆಮೇಲೆ